ಗಂಗಾವತಿಯ ವಿದ್ಯಾನಗರದಲ್ಲಿರುವ ಸ್ಫೂರ್ತಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಆಫ್ ನರ್ಸಿಂಗ್ ಮತ್ತು ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಕಾಲೇಜ್ ಆಫ್ ಫಾರ್ಮಸಿ ಮತ್ತು ಪ್ಯಾರಾಮೆಡಿಕಲ್ ಸೈನ್ಸ್ನ ಸ್ಫೂರ್ತಿ ಕಲರವ ಕಾರ್ಯಕ್ರಮ ಮತ್ತು ಬಿಎಸ್ಸಿ ನರ್ಸಿಂಗ್ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಪ್ರತಿಜ್ಞಾವಿಧಿ ಮತ್ತು ದೀಪ ಕೆಳಗಿಳಿಸುವ ಕಾರ್ಯಕ್ರಮ ಜರುಗಿತು. ಈ ವೇಳೆ ಆಯೋಜಿಸಿದ ವೇದಿಕೆ ಕಾರ್ಯಕ್ರಮವನ್ನು ಗಂಗಾವತಿ ಉಪವಿಭಾಗದ ಡಿವೈಎಸ್ಪಿ ಜೆಎಸ್ ನಾಮೇಗೌಡ್ರು ಉಪಸ್ಥಿತರಿದ್ದ ಗಣ್ಯರೊಂದಿಗೆ ದೀಪ ಬೆಳಗಿಸುವುದರ ಮೂಲಕ ಸ್ಫೂರ್ತಿ ಕಲರವಕ್ಕೆ ಚಾಲನೆ ನೀಡಿದರು. ನಂತರ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಕಾರ್ಯಕ್ರಮ ಮತ್ತು ಬಹುಮಾನ ವಿತರಣೆ ಕಾರ್ಯಕ್ರಮ ಹಾಗೂ ಪ್ರತಿಜ್ಞಾವಿಧಿ ನೆರವೇರಿತು. And in accordance with good medical practice, I will respect the autonomy and dignity of my patients. Respect for human life. I will not permit consideration of age, disease, disability, creed, religion, social standing, or any other factor to intervene between my duty and my patient. I respect the speech that are confined in me even after the patient has died. I give to my teachers the respect and gratitude that is their duty. I share my medical knowledge for the benefit of patients and advancement of healthcare. I attend to my own health, well-being and abilities in order to provide care of the highest standard. ಮಾಡುವುದೇನೆಂದರೆ ನನ್ನ ಜೀವನವು ಸ್ವಚ್ಛಾರಿತ್ರೆಯಿಂದ ನಿರ್ಮಲತ್ವದಿಂದ ಕೂಡಿರಲಿ. ನಾನು ಉಂಟು ಮಾಡುವ ಕೀಟಲೆಯುಕ್ತ ವಿಷಯಗಳಿಂದ ದೂರ, ದೇಹಕ್ಕೆ ಹಾನಿಕಾರಕವಾದ ಔಷಧಿಗಳನ್ನು ಬೇರೆಯವರಿಗೆ ಕೊಡುವುದಿಲ್ಲ. ನಾನು ನನ್ನ ಶಕ್ತಿ ಅನುಸಾರ ಕಾಪಾಡುವುದರ ಜೊತೆಗೆ ದೃಢ ವಿಶ್ವಾಸದಿಂದ ಎತ್ತಿ ಹಿಡಿಯುತ್ತೇನೆ. ವೈಯಕ್ತಿಕ ಗಮನಕ್ಕೆ ಬಂದಾಗ ಭಾಗವಹಿಸುತ್ತೇನೆ. ಅಲ್ಲದೆ ನನ್ನ ಯೋಗಕ್ಷೇಮದ ಬಗ್ಗೆ ಆಸಕ್ತಿ ಹೊಂದಿದ ಸಮಾಜಕ್ಕೆ ನಾನು ಸಂಪೂರ್ಣವಾಗಿ ನನ್ನನ್ನೇ ಸಮರ್ಪಿಸಿಕೊಳ್ಳುತ್ತೇನೆ.
ಈ ಒಂದು ಶಿಕ್ಷಣ ಸಂಸ್ಥೆಯ ಒಂದು ಉಸ್ತುವಾರಿ ವಹಿಸಿರ್ತಕ್ಕಂಥ ನಮ್ಮ ಡಾಕ್ಟರ್ ಈಶ್ವರ್ ಸವದಿ ಅವರು ಒಂದು ಸರ್ಕಾರಿ ಸೇವೆಯಲ್ಲೂ ಸಹ ಅನೇಕ ಸಾಧನೆಗಳನ್ನು ಮಾಡಿ ಪ್ರಸಿದ್ಧಿ ಪಡೆದಿದ್ದಾರೆ. ಜೊತೆಗೆ ಈ ಒಂದು ಉಪವಿಭಾಗ ಆಸ್ಪತ್ರೆ ಗಂಗಾವತಿ ಆಸ್ಪತ್ರೆನ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲೂ ಸಹ ಹೆಸರುವಾಸಿ ಮಾಡಿ ಅನೇಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅದರ ಜೊತೆಗೆ ಅವರು ಖಾಸಗಿ ಕ್ಷೇತ್ರದಲ್ಲೂ ಸಹ ಈ ಶಿಕ್ಷಣ ಸಂಸ್ಥೆಗಳು ಮತ್ತೆ ಆರೋಗ್ಯ ಸಂಸ್ಥೆಯಲ್ಲೂ ಸಹ ಖಾಸಗಿ ಕ್ಷೇತ್ರದಲ್ಲೂ ಸಹ ಅವರ ಅಪಾರವಾದ ಸೇವೆಗೆ ಎಲ್ಲರ ಮೆಚ್ಚುಗೆ ಇದೆ. ಸೊ ಈಗ ನೋಡ್ರಿ, ಈಗ ಸ್ಟೂಡೆಂಟ್ಸ್ ಎಲ್ಲ ಕಾನ್ವೊಕೇಶನ್ ಅಲ್ಲಿ ಇಲ್ಲಿ ಗೌರವ ಸ್ವೀಕರಿಸ್ತಿರ್ಬೇಕಾದ್ರೆ ಅವರ ಜೊತೆಗೆ ಬಂದಂತ ಪೋಷಕರುಗಳ ಕಣ್ಣಲ್ಲಿ ಅವರ ಒಂದು ಖುಷಿ, ಇನ್ನ ಆನಂದ ಬಾಷ್ಪಗಳನ್ನು ನೋಡಿದ್ರೆ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಸೊ ಅದಕ್ಕೆ ನಾವು ಮಕ್ಕಳಾಗಿ ಅವರಿಗೆ ಋಣ ಹೆಂಗೆ ತೀರಿಸ್ಬೇಕು ಅನ್ನೋದನ್ನ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕಾಗ್ತದೆ. ಸೊ ನೋಡಿ, ಏನ್ ಗೊತ್ತಾ, ಪೋಷಕರು ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಕನಸುಗಳನ್ನ ಕಟ್ಕೊಂಡಿರ್ತಾರೆ ಮಕ್ಕಳ ಬಗ್ಗೆ. ಸೊ ಆ ಕನಸುಗಳನ್ನ ಹುಸಿಗೊಳಿಸಬಾರ್ದು. ಸೊ ಅದಕ್ಕೆ ಹೇಳ್ತಾರೆ, ಪೂಜಿಸಬೇಕಾದ 3 ವ್ಯಕ್ತಿಗಳು ಅಂತಂದ್ರೆ ತಂದೆ, ತಾಯಿ, ಗುರು. ಸೊ ಇದನ್ನ ಅರ್ಥ ಮಾಡ್ಕೋಬೇಕು ನಾವು, ಅವರಿಗೆ ಎಷ್ಟು ಮಟ್ಟಿಗೆ ನಾವು ಗೌರವ ಸಲ್ಲಿಸಬೇಕು ಅಂತ. ಸೊ ನೋಡಿ, ಇವಾಗೆಲ್ಲ ಡಿಗ್ರಿ ಪಡಿತೀವಿ. ಡಿಗ್ರಿ ಪಡೆದಾದ್ಮೇಲೆ ಒಂದು ಪ್ಲಾನ್ A, B, C ಅನ್ನೋದನ್ನ ಹಿಡ್ಕೊಳ್ಳೇಬೇಕಾಗ್ತದೆ. ನಾವು ಓದ್ಬೇಕಾದ್ರೂ ಅಷ್ಟೇ ಎಲ್ಲರ ಯಶಸ್ಸು ಉತ್ತುಂಗಕ್ಕೆ ಹೋಗುತ್ತೆ ಅನ್ನೋದು ಒಂದು ಕನಸಿನ ಮಾತೆ. ಸೊ ನಾವು ಯಶಸ್ಸನ್ನು ಕಾಣಬೇಕಾದ್ರೆ ಡೆಡಿಕೇಶನ್, ಕಮಿಟ್ಮೆಂಟು, ಒಂದು ಪಂಕ್ಚುಯಾಲಿಟಿ, ಪ್ರತಿಯೊಂದರಲ್ಲೂ ನಮ್ದು ಬದ್ಧತೆ ಇತ್ತು ಅಂತಂದ್ರೆ ನಾವು ಯಶಸ್ಸು ಕಾಣೋದ್ರಿಗೆ ಅನುಮಾನವೇ ಇರುತ್ತೆ. ಸೊ ಅದಕ್ಕೆ ಹೆಂಗೆ ಅಂತಂದ್ರೆ ನಾವು ಪ್ರತಿ ನಮ್ಮ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಹೆಂಗಿರ್ಬೇಕು ಅಂತನೂ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಸೊ ನಾವು ಓದುವಾಗ ಇಲ್ಲಿ ಕಾಲೇಜಿಗೆ ನಾವು ಸೇರಿರ್ತೀವಿ, ಏನ್ ಬಂದಿರ್ತೀವಿ ನಾವು ಅನ್ನೋದನ್ನ ನಾವು ವಿಮರ್ಶೆ ಮಾಡಬೇಕಾಗುತ್ತೆ. ಯಾಕೆಂದ್ರೆ ನಮ್ಮ ಬಗ್ಗೆ ಕನಸು ಕಟ್ಕೊಂಡು ಅವರು ಪೋಷಕರು ನೋಡಿ ಎಷ್ಟೋ ಮನೆಯಲ್ಲಿ ಕೂಲಿ ನಾಲಿ ಮಾಡಿಸಿ ನಮ್ಮನ್ನ ಕಾಲೇಜಿಗೆ ಕಳಿಸಿರ್ತಾರೆ. ಸೊ ಇಲ್ಲಿ ಬಂದು ನಾವು ಬೇರೆ ಒಂದು ಅಹಿತಕರವಾದ ಘಟನೆಗಳಲ್ಲಿ ನಮ್ಮನ್ನ ತೊಡಗಿಸ್ಕೋಬಾರ್ದು ಅಂತಂದು ನಿಮ್ಮೆಲ್ಲರಲ್ಲೂ ಕಿವಿ ಮಾತಾಡ್ತೀನಿ. ಸೊ ನಿನ್ನೆ ಟಿವಿಯಲ್ಲೂ ಸಹ ನೋಡಿದೆ ನಾನು, ಬಳ್ಳಾರಿಯಲ್ಲಿ ಸ್ಟೂಡೆಂಟ್ಸ್ ಹೆಣ್ಮಕ್ಳು ಸಮೇತನ ಯಾವುದೋ ಒಂದು ಇದರಲ್ಲಿ ಗಾಂಜಾ ಸೇರ್ತಿದ್ದಾರೆ ಅಂತಂದು ಟಿವಿಯಲ್ಲಿ ಬಂತು. ಸೊ ನಾವಿಲ್ಲಿ ಕಾಲೇಜಿಗೆ ಏನು ಬಂದಿರ್ತೀವಿ ಅನ್ನೋದನ್ನ ಅವಲೋಕನ ಮಾಡಿ, ಸೊ ಅದನ್ನ ಹೊರತುಪಡಿಸಿ ನಾವು ಈ ದುಶ್ಚಟಗಳಿಗೆ ನಾವು ದಾಸರಾದ್ರೆ ನಾವು ಏನನ್ನೂ ಸಾಧಿಸಕ್ಕಾಗಲ್ಲ. ಸ್ಟೂಡೆಂಟ್ಸಿಗೂ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸಿಗೂ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ದೇ ನೋ ಹೌ ಟು ಸಾಲ್ವ್ ದ ಪ್ರಾಬ್ಲಮ್ ಅಂತ. ಯಾಕಂದ್ರೆ ಯೂಶಲಿ ಫಸ್ಟ್ ಬೆಂಚ್ ಕೂತಿರೋ ವಿದ್ಯಾರ್ಥಿಗಳು ಬುದ್ಧಿವಂತರಿರ್ತಾರೆ. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ದೇ ನೋ ಹೌ ಟು ಫೇಸ್ ದ ಪ್ರಾಬ್ಲಮ್ ಅಂತ. ಮಧ್ಯದ ಬೆಂಚ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ದೇ ನೋ ಹೌ ಟು ಟ್ರಾನ್ಸ್ಫರ್ ದ ಪ್ರಾಬ್ಲಮ್ ಅಂತ. ಮುಂದಕ್ಕೆ ಹಾಕ್ಬೇಕಾ ಹಿಂದಕ್ಕೆ ಹಾಕ್ಬೇಕಾ. ಆಮೇಲೆ ನೋಡ್ರಿ, ಇಲ್ಲಿ ಏನಂತಂದ್ರೆ ಯಾವುದೇ ಒಂದು ಪರೀಕ್ಷೆ ಫಲಿತಾಂಶಗಳನ್ನ ತಗೊಂಡ್ರೆ ಯಾವಾಗುವ ಹೆಣ್ಣು ಮಕ್ಕಳದೇ ಮೇಲುಗೈ ನೋಡಿದಿರ ದಿನ. ಅದಕ್ಕೆ ನಾನು ಈಗ ಫಸ್ಟ್ ಬೆಂಚ್ ಲಾಸ್ಟ್ ಬೆಂಚ್ ನೋಡ್ಕೊಂತ ಹೋಗ್ರಿ. ಇವಾಗ ಲಾಸ್ಟ್ ಬೆಂಚ್ಗೆ ಯಾವಾಗಾದ್ರೂ ಹೆಣ್ಮಕ್ಳು ಕೂತಿರೋದು ನೋಡಿದಿರ? ಲಾಸ್ಟ್ ಬೆಂಚ್ ಹೆಣ್ಮಕ್ಳು ಯಾವತ್ತೂ ಕೂರಲ್ಲ, ಯಾವ ಕ್ಲಾಸ್ನಾಗೂ ಕೂರಲ್ಲ. ಸೊ ಇಲ್ಲಿ ಏನಾಗ್ತದೆ, ಗಂಡು ಮಕ್ಳು ಯಾಕೆ ಫಸ್ಟ್ ಬೆಂಚ್ ಕೂರಕ್ಕೆ ಇಷ್ಟಪಡಲ್ಲ, ಲಾಸ್ಟ್ ಬೆಂಚ್ ಅಲ್ಲದೆ ಹೆಣ್ಮಕ್ಳು ತಿರುಗಿ ಹೋಗ್ಬೇಕಲ್ಲ, ಪಾಠ ಮಾಡ್ಬೇಕು ಅವ್ರು. ಸೊ ಇಲ್ಲಿ ಏನಾಗಿರ್ತದೆ, ಯಾಕೆ ಹೆಣ್ಮಕ್ಳು ಮೇಲ್ಗೈ ಅಂತಂದ್ರೆ, ನಾವು ಇಲ್ಲಿ ಕಾಲೇಜಿಗೆ ಏನಕ್ಕೆ ಬಂದ್ವಿ? ಫಸ್ಟ್ ಆಫ್ ಆಲ್ ನೋಡ್ರಿ, ಮೇನ್ ಎಲ್ಲಪ್ಪ ಹಾಳಾಗೋದು ನಾವು ಅಂತಂದ್ರೆ ಹರಿಹರಿಯದ ವಯಸ್ಸೈತಲ್ಲ, ಇಲ್ಲಿ ನಾವು ನಮ್ಮ ಮನಸ್ಸನ್ನ ಹರಿಬಿಡ್ತೀವಿ. ಏನಕ್ಕೆ ಅಂದ್ರೆ ದುಶ್ಚಟ ಯಾವುದೇ ಆಗಲಿ ಆ ವಯಸ್ಸಲ್ಲಿ ನಾವು ಸಹ ಅದನ್ನು ತಡವೇ ಇಲ್ಲಿ ಬಂದಿರೋದು. ಸೊ ಎಕ್ಸ್ಪೆರಿಮೆಂಟ್ಸ್ ಮಾಡಕ್ ಹೋಗ್ತೀವಿ ನಾವು. ಯಾವ್ದನ್ನ ತಗೊಂಡ್ರಿ, ಒಂದು ಬೈಕ್ ವೀಲಿಂಗ್ ತಗೊಂಡ್ರಿ, ಒಂದು ವೆಹಿಕಲ್ ಓಡಿಸೋದಾಗ್ಲಿ, ಒಂದು ಸಿಗರೇಟ್ ಸೇದೋದು, ಎಣ್ಣೆ ಹೊಡೆಯೋದು, ಇವೆಲ್ಲವೂ ಏನಪ್ಪಾ ಅಂತಂದ್ರೆ ಮನಸ್ಸು ಆ ಕಡೆಗೆ ಹೋಗ್ಬಿಡ್ತದೆ. ಅದಕ್ಕೆ ಹೇಳ್ತೀನಿ ನಾನು, ಏನ್ ಗೊತ್ತಾ, ಕಣ್ಣು ಹೋದ ಕಡೆಗೆ ಮನಸ್ಸು ಹೋಗಬಾರ್ದಂತೆ, ಮನಸ್ಸು ಹೋದ ಕಡೆಗೆ ದೇಹ ಹೋಗಬಾರ್ದು. ಸೊ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಸೊ ಅದಕ್ಕೆ ಏನಪ್ಪ ಇಲ್ಲಿ ಮೋಸ್ಟ್ ಆಫ್ ದಟ್ ಸ್ವಲ್ಪ ವಿದ್ಯಾಭ್ಯಾಸದಾಗೆ ಹಿಂದುಳಿತಾರೆ. ಅದೇನಪ್ಪ ಅಂತ ಅದಕ್ಕೆ ನೋಡ್ರಿ,
ಈಗ SSLCಯಲ್ಲಿ ಅವನು ರ್ಯಾಂಕ್ ಪಡೆದ. SSLCಯಲ್ಲಿ ಅವನು ರ್ಯಾಂಕ್ ಪಡೆದ ಕಾರಣ ಅವನು ಪ್ರತಿಭಾವಂತ. PUCಯಲ್ಲಿ ಅವನು ಸಮಾರಂಭವನ್ನು ನಡೆಸಿಕೊಟ್ಟಿರ್ತಕ್ಕಂತಹ ನಮ್ಮ ಕಾಲೇಜಿನ ಅಧ್ಯಕ್ಷರಿಗೂ ಅತಿಥಿಗಳಿಗೂ ಎಲ್ಲರಿಗೂ ನಮ್ಮ ಬ್ಯಾಚಿನ ಪರವಾಗಿ ತುಂಬ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ಇವತ್ತು ನಮ್ದೇನಪ್ಪ ಗ್ರಾಜುಯೇಷನ್ ಡೇ. ಈ ಒಂದು ದಿನ ನಾವು ಇಲ್ಲಿ ಬಂದು ಈ ತರ ಬಟ್ಟೆ ಹಾಕೊಂಡು ನಿಂತಿವಪ್ಪ ಅಂತಂದ್ರೆ ಇದು ಬಂದ್ಬಿಟ್ಟು ಫಸ್ಟ್ ನಿಮ್ಮ ತಂದೆ ತಾಯಿಗಳ ಸ್ಯಾಕ್ರಿಫೈಸ್, ದೆನ್ ನೀವು ಪಟ್ಟಿರ್ತಕ್ಕಂಥ ಕಷ್ಟ. ಸೊ ಹಂಗಾಗಿ ನಾನು ಹೇಳೋದಿಷ್ಟೇ, ಯಾವುದೇ ಕಾರಣಕ್ಕೂ ಎಲ್ಲೋ ಇರಿ, ಹೇಗೋ ಇರಿ, ಹೆಂಗೋ ಇರಿ, ಯಾವುದು ಸಂಬಂಧಪಡಲ್ಲ. ಕೊನೆಯದಾಗಿ ವಯಸ್ಸಾದ ನಿಮ್ಮ ಅಪ್ಪ ಅಮ್ಮಗಳಿಗೆ ಯಾವತ್ತು ಕಷ್ಟ ಮತ್ತು ಅವರು ತಿಳಿತಕ್ಕಂಥ ಕೆಲಸವನ್ನು ಯಾವುದೇ ಕಾರಣಕ್ಕೂ ಮಾಡದೆ ಹೇಳಿ ಅಂತೇಳಿ ನನ್ನ ಇದು ಒಂದು ರಿಕ್ವೆಸ್ಟ್. ಅದೇ ರೀತಿ ನಾನು ನಡ್ಕೊಂತೀನಿ ಅನ್ನೋದು ನಿಮ್ಮ ಮುಂದೆ ಹೇಳ್ತೀನಿ. ಅದೇ ರೀತಿಯಾಗಿ ನಂತರ ನಮ್ಮ ಕಾಲೇಜಿನ ಬಗ್ಗೆ ಹೇಳ್ಬೇಕಂದ್ರೆ ನಾವೆಲ್ಲ ಇವತ್ತು ಕೂತಿದಪ್ಪ ಅಂದ್ರೆ ಕೊನೆಯ ಕ್ಷಣ ನಮ್ದೆಲ್ಲ ಅಡ್ಮಿಷನ್ ಯಾವಾಗ ಆಗಿದಪ್ಪ ಅಂತಂದ್ರೆ ಮಾರ್ಚ್ 31 ಇನ್ನೂ 1 hour ಏನಾದ್ರು ನಾವು ಲೇಟ್ ಆದ್ರೆ ಇವತ್ತಿನ ದಿನ ಈ ಬಟ್ಟೆ ಹಾಕಿದ್ದಿಲ್ಲ, ನೆಕ್ಸ್ಟ್ ಇಯರ್ ನಾವು ಈ ಬಟ್ಟೆ ಹಾಕೊಂಡಿದ್ವಿ. ಸೊ ಅಂತ ಒಂದು ಸಮಯದಲ್ಲಿ ತಮ್ಮ ಒಂದು ಬಿಸಿ ಶೆಡ್ಯೂಲ್ ಅಲ್ಲಿ ಸೌದಿ ಸರ್ ತಾವೇ ಹೋಗಿ ಪರ್ಮಿಷನ್ ತಂದು ನಮಗೆ ಇವತ್ತಿನ ದಿನ ಇದೇ ಒಂದು ದಿನದಲ್ಲಿ ನಮಗೆ ಈ ಬಟ್ಟೆಯನ್ನು ಹಾಕ್ಸಿಗೋಸ್ಕರ ತಾವು ಪಟ್ಟಿರ್ತಕ್ಕಂಥ ಕಷ್ಟ ನಮಗೆ ಯಾವತ್ತೂ ಚಿರಋಣಿ. ಆ ಒಂದು ಅವರ ಕಷ್ಟಕ್ಕೆ ನಾವು ಯಾವತ್ತೂ ಮರೆಯುವುದಿಲ್ಲ ಅಂತ ಅನ್ನೋದನ್ನ ಈ ವೇದಿಕೆ ಮುಖಾಂತರ ಹೇಳ್ತೀನಿ. ನಿಮ್ಮ ಒಂದು ಪದವಿ ಮುಗಿಸಿ ನಿಮ್ಮ ಒಂದು ಗ್ರಾಜುಯೇಷನ್ ಡೇನ ಸಂಭ್ರಮಿಸ್ತಿದ್ದೀರಿ. ಆ ಒಂದು ಸಂಭ್ರಮದಲ್ಲಿ ನಾನು ಭಾಗಿಯಾಗಿದ್ದಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ. ಸೊ ಐ ಕಾಂಗ್ರ್ಯಾಚುಲೇಟ್ ಎವ್ರಿವನ್ ಹಿಯರ್ ಫಾರ್ ದ ಬ್ರೈಟ್ ಫ್ಯೂಚರ್. ಸೊ ನೀವೆಲ್ಲ ಫ್ಲೈಯಿಂಗ್ ಕೆನಲ್ಸ್ ಎಲ್ಲ ಬಂದಿರ್ತೀರಿ. ಸೊ ಇವತ್ತಿನ ದಿನ ನೀವೆಲ್ಲ ಗ್ರಾಜುಯೇಷನ್ ಆಗಿದೆ ನಿಮಗೆಲ್ಲ. ಸೊ ಫ್ಯೂಚರ್ ಈಸ್ ವೆರಿ ಬಿಗ್, ವೆರಿ ಗ್ರೇಟ್. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಇನ್ ಯುವರ್ ಲೈಫ್. So do well. Rest of the people, rest of the students. So I think Dr. Ravindra sir has told so much. So ನಾನೇನು ಹೆಚ್ಚಿನ ಹೇಳಬೇಕಂತಿಲ್ಲ. ಎಲ್ಲ ಪ್ರತಿಯೊಂದು ಸ್ಟೇಜಸ್ ಹೇಳ್ಬಿಟ್ಟಿದ್ದಾರೆ ನನಗೆ. ಲೈಫಲ್ಲಿ ಹೆಂಗಿರ್ಬೇಕು, ನೀವು ಸ್ಟಾರ್ಟಿಂಗ್ ಬಂದಾಗ ಹೆಂಗಿರ್ತೀರಿ, ಮಿಡ್ ಲೈಫಲ್ಲಿ ಹೆಂಗಿರುತ್ತೆ, ನೀವು ಬಿಟ್ಟಾಗ ಹೆಂಗಿರ್ತಾರೆ, ಸೊ ಯಾರು ಓದ್ಬೇಕು, ಯಾವ್ದು ಓದ್ಬಾರ್ದು, ಎಲ್ಲ ಥರದ್ದು ಹೇಳಿದ್ದಾರೆ. ಸೊ ಐ ಡೋಂಟ್ ಹ್ಯಾವ್ ಟು ಟೆಲ್ ಎನಿಥಿಂಗ್. So I wish you all the best. Do well in your life. Thank you one and all. Thank you. ಯಶಸ್ಸನ್ನು ಸಾಧಿಸಿ ಈ ಸಂಸ್ಥೆಯನ್ನ ಇಲ್ಲಿ ತಗೊಂಡು ಬಂದು ಈ ಸ್ಫೂರ್ತಿ BSc ನರ್ಸಿಂಗ್ ಕಾಲೇಜಿಂದ ಇವತ್ತು ಫಸ್ಟ್ ಬ್ಯಾಚ್ ಏನು ಔಟ್ಗೋಯಿಂಗ್ ಬ್ಯಾಚ್ ಇದೆಯಲ್ಲ, ನಾನು ಆ್ಯಕ್ಚುಲಿ ಕಾಲೇಜ್ ಆ್ಯನ್ಯುವಲ್ ಡೇ ಇರಬೇಕು ಅಂದ್ಕೊಂಡೆ. ಬಟ್ ಆದರೆ ಇವ್ರನ್ನೆಲ್ಲ ನೋಡಿದಾಗ ಸೊ ಫಸ್ಟ್ ಬ್ಯಾಚ್ ಈಗಾಗಲೇ ಯಶಸ್ವಿಯಾಗಿ ನಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಹೊರಗೆ ಹೋಗ್ತಿದ್ದಾರೆ ಅಂತೇಳಿ ಭಾಳ ಸಂತೋಷ ಆಯಿತು. ಮತ್ತು ನನಗೆ ರಿಸಲ್ಟ್ ಬಗ್ಗೆ ಒಂದು ಡೌಟ್ ಇತ್ತು, ಏನಪ್ಪ ಅಂತ ಹೇಳಿ. ಎಲ್ಲ ಯೂನಿವರ್ಸಿಟಿ ಎಕ್ಸಾಮ್ಸ್ ಅಲ್ಲ, ಹಾಗಾಗಿ ಎಷ್ಟಿದೆ ಅಂತೇಳಿ ನಾನು ನಮ್ಮ ಡಾಕ್ಟರ್ ಬಸವರಾಜ್ ಸತೀಶ್ ಕೇಳಿದಾಗ 96%ಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಸಂಸ್ಥೆಯಿಂದ ಬೇರೆ ಒಂದು ಹೊರಗಡೆ ಹೋಗ್ತಾ ಇದ್ದಾರೆ. ಭಾಳ ಸಂತೋಷದ ವಿಷಯ. ಸಂಸ್ಥೆಯನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ಆರಂಭದಲ್ಲಿ ಹೇಳಿದೆ ಕಷ್ಟಪಟ್ಟೆ ಅಂತ ಹೇಳಿ. ಸಂಸ್ಥೆ ಪ್ರಾರಂಭ ಮಾಡಿದಾಗ ಸ್ಟಾರ್ಟ್ ಆಗೋದು ನಿಜವಾದ ಕಷ್ಟ ಏನು ಅಂತ ಹೇಳಿ. ಯಾಕಂದರೆ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು, ಅವರಿಗೆ ಎಲ್ಲ ರೀತಿಯಿಂದ ಯೋಗಕ್ಷೇಮವನ್ನು ನೋಡಬೇಕು. ಯಾಕಂದರೆ ನಮ್ಮ ಸಂಸ್ಥೆಗೆ ಬಂದಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ನಡತೆಯನ್ನು ಕಲಿಸ್ಕೊಡ್ಬೇಕು. ಈಗಾಗಲೇ ನೀವು ಓದ್ ತಗೊಂಡ್ರಿ, ನನ್ನನ್ನು ನಾನು ಸಮರ್ಪಿಸ್ಕೊಡ್ತೀನಿ ಈ ಸಮಾಜ ಸೇವೆಗೆ, ವೈದ್ಯರ ಎಲ್ಲ ಸೇವೆಗಳಲ್ಲಿ ನಾನು ತೊಡಗಿಸ್ಕೊಳ್ತೀನಿ ಅಂತ ಹೇಳಿ. ಅಕ್ಷರಶಃ ಇದನ್ನು ನೀವು ಮಾಡಿದರೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ನಿಮಗೆ ಯಶಸ್ಸು ಕಟ್ಟಿರಬೇಕು. ಯಾರು ಪ್ರಾಮಾಣಿಕವಾಗಿ ತಮ್ಮ ಕೆಲಸದಲ್ಲಿ ಭಾಗವಹಿಸ್ತಾರೆ, ಪಾಲ್ಗೊಳ್ತಾರೆ, ಅವರಿಗೆ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಯಶಸ್ಸಿದೆ ಅಂತ ಹೇಳಿ ಭಾವಿಸ್ತಾರೆ. ಯಾಕಂದರೆ ಸಾಕಷ್ಟು ಜನ ಪೋಷಕರು ಬಂದಿದ್ದಾರೆ. ಯಾಕಂದರೆ ಸ್ಫೂರ್ತಿ ವಿದ್ಯಾಸಂಸ್ಥೆ ಈಗಾಗಲೇ 2 BSc ನರ್ಸಿಂಗ್ ಕಾಲೇಜುಗಳು, ಒಂದು BSc ನರ್ಸಿಂಗ್ ಕಾಲೇಜು, ಒಂದು ಡಿಪ್ಲೊಮಾ ನರ್ಸಿಂಗ್ ಕಾಲೇಜು, ಒಂದು ವೈದ್ಯಕೀಯ ಮಹಾವಿದ್ಯಾಲಯವನ್ನು ಪ್ರಾರಂಭ ಮಾಡಿದೆ. ಸೊ
ಸೊ ಹಾಗಾಗಿ ನಾನು ಕಳೆದ ಬಾರಿ 2 ವರ್ಷದಿಂದ ಬಂದಾಗ ನಾನು ಹೇಳಿದೆ, ಇನ್ನು ಹೆಚ್ಚು ಹೆಚ್ಚು ವಿದ್ಯಾಸಂಸ್ಥೆಗಳನ್ನ ಈ ಭಾಗದಲ್ಲಿ ತೆರೆದರೆ, ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿದ್ಯಾಸಂಸ್ಥೆಗಳು ಮತ್ತೆ ಈ ವಿದ್ಯಾರ್ಥಿ ಜೀವನಕ್ಕೆ ಏನಾಗಿದೆ, ನಾವೆಲ್ಲ ಬರೀ ಬೇರೆ ಕಡೆ ಹೋಗ್ತಕ್ಕಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಂಗಳೂರಿಗೆ ಹೋಗ್ಬೇಕು, ಹುಬ್ಬಳ್ಳಿಗೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಈಗಾಗಲೇ ಅವರೇನು ಆರಂಭ ಮಾಡಿದ್ದಾರೆ, ಈ ಪ್ರಯತ್ನ ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭಿಸಿದ್ದಾರೆ. ಅವರಿಗೆ ಇನ್ನೂ ಹೆಚ್ಚಿನ ಯಶಸ್ಸನ್ನು ಸಿಗಲಿ. ಮತ್ತು ಈ ಸಂಸ್ಥೆಯಿಂದ 12 ಗಂಟೆ ಆಗತ್ತಂದ್ರೆ ಎಲ್ಲರೂ ಮಾತಾಡಿಬಿಟ್ಟಾರ. ನಮ್ದೇನೂ ಇಲ್ಲ, ಸುಮ್ಮನೆ ಹಂಗೆ ಊಟದೊಳಗೆ ಉಪ್ಪಿನಕಾಯಿ ಅಂತ 2 ಮಾತುಗಳನ್ನ ತನ್ನ ಜೊತೆಗೆ ನಾನು ಹಂಚ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ. ಅವೆಲ್ಲ ಇಲ್ಲಿ ಸುದೀರ್ಘವಾಗಿ ಎಲ್ಲ ಗಣ್ಯಮಾನ್ಯರು ಮಾತಾಡ್ತಕ್ಕಂಥ ಮಾತುಗಳನ್ನ ಕೇಳಿದ್ದೀರಿ. ನಾನು ಇಲ್ಲಿ ಹೇಳಬೇಕಾದ ಇಷ್ಟ, ಒಂದು ಸಂಸ್ಥೆ ಕ್ಷಿಪ್ರವಾಗಿ ಹೇಗೆ ಬೆಳೆಬಹುದು ಅನ್ನೋದನ್ನ ಬಹಳ ಅರ್ಥಪೂರ್ಣವಾಗಿ ತೋರಿಸಿಕೊಟ್ಟಿರ್ತಕ್ಕಂಥ ಒಂದು ಸಂಸ್ಥೆ ಆತ್ಮೀಯ ಪ್ರತಿಷ್ಠಾನ. ಇದರ ಬಹುದೊಡ್ಡ ಶಕ್ತಿ ಡಾಕ್ಟರ್ ಈಶ್ವರ್ ಸವಡಿ ಮತ್ತು ಡಾಕ್ಟರ್ ಬಸವರಾಜ್ ಸವಡಿ ಅವೆಲ್ಲ ತಂಡ, ಅವರೆಲ್ಲ ಕಮಾಂಡರ್. ಅದರಿಂದ ದೊಡ್ಡ ಶಕ್ತಿ ಅದ. ಅದರಿಂದ ಅನೇಕ ಜನರ ಸಾಹಸ ಶಕ್ತಿ, ಶ್ಯಾಮಲ್ ಇರ್ಬೋದು, ಶಿವಾನಂದ್ ಇರ್ಬೋದು, ರಾಜು ಇರ್ಬೋದು, ಸಂಗಮೇಶ್, ಮೇಡಮ್ ತುಳಸಿ, ಸಾಲುಗುಂದಿ ಅವರು ಫಾರ್ಮಸಿ ಕಾಲೇಜು, ಡಾಕ್ಟರ್ ಸವಡಿಯವರ ನೇತೃತ್ವದಲ್ಲಿ ಒಂದು 6-8 ಸಂಸ್ಥೆಗಳು ಕ್ಷಿಪ್ರವಾಗಿ ಬೆಳೆದು ಈ ಯುವಕರನ್ನ ಸಮಾಜ ಸೇವೆಗೆ ಸನ್ನದ್ಧಗೊಳಿಸ್ತಕ್ಕಂಥ ಬಹುದೊಡ್ಡ ಅಪರೂಪದ ಐತಿಹಾಸಿಕ ಕಾರ್ಯಕ್ರಮ ಇವತ್ತು ಜರುಗಿದೆ. ಆದ್ಮೇಲೆ ಇವತ್ತು BSc ನರ್ಸಿಂಗ್ನ ಕೋರ್ಸಿನ ವಿದ್ಯಾರ್ಥಿಗಳು ತಮ್ಮ ಪದವಿಯನ್ನು ಮುಗಿಸಿಕೊಂಡು ಸಮಾಜ ಸೇವೆಗೆ ಸನ್ನದ್ಧರಾಗ್ತಕ್ಕಂಥದ್ದು. ಅವರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಮಾಡ್ತಾರೆ. ಇಲ್ಲಿ ನಿಮ್ಮ ಮುಂದೆ 10 ಸವಾಲುಗಳಿದ್ದಾವೆ. 1ನೇ ಸವಾಲು, ನಾನು ನೌಕರಿಗೆ ಸೇರಬೇಕಾ, ಯಾವುದೋ ಆಸ್ಪತ್ರೆಯಲ್ಲಿ ಕೆಲಸಕ್ಕೆ ಹೋಗ್ಬೇಕಾ, ನಾನು ಸ್ನಾತಕೋತ್ತರ ಅಧ್ಯಯನ ಮಾಡಬೇಕಾ, ನಾನು PhD ಮಾಡಬೇಕಾ, ನಾನು ಸಂಶೋಧನೆ ಮಾಡಬೇಕಾ, ಅಥವಾ ನಾನು ಸಂತೃಪ್ತಿಯಿಂದ ಮದುವೆಯಾಗಿ ಸಂಸಾರ ನಡೆಸಬೇಕಾ? ಎಲ್ಲ ಸವಾಲುಗಳನ್ನ ವಿಶ್ಲೇಷಣೆ ಮಾಡತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ. ಮತ್ತು ವಿಶ್ವ ವಿಶಾಲವಾಗಿದ್ದರೂ ಅಂಗೈಗಳ ಬಂದಿದೆ. ಭಾರತ ದೇಶದ ನರ್ಸಿಂಗ್ ಶಿಕ್ಷಣ ಮತ್ತು ಕೌಶಲ್ಯದ ಬಗ್ಗೆ ಬಹುರಾಷ್ಟ್ರಗಳಲ್ಲಿ ಬಹುದೊಡ್ಡ ಬೇಡಿಕೆ ಇದ್ದು, ನಮ್ಮ ರಾಷ್ಟ್ರದ ಸಾವಿರಾರು ಜನ ನರ್ಸಿಂಗ್ ತರಬೇತಿ ಪಡೆದಿರ್ತಕ್ಕಂಥ, ಪದವಿ ಪಡೆದಿರ್ತಕ್ಕಂಥ ಎಲ್ಲ ಯುವಕ ಯುವತಿಯರು ಪರ ರಾಷ್ಟ್ರಗಳಲ್ಲಿ ಸೇವೆ ಸಲ್ಲಿಸತಕ್ಕಂಥ ಸದಾವಕಾಶ ಇದೆ. ಹಾಗಾಗಿ ತಾವು ನಮ್ಮಲ್ಲಿ ಅನಿವಾರ್ಯ ಕಾರಣದಲ್ಲಿ ನೀವು ಸೇವೆ ಸಲ್ಲಿಸಲು ಒಪ್ಪುವ, ಆದರೆ ತಾವೆಲ್ಲರೂ ಪಾಲಕರು ಮನಸ್ಸು ಮಾಡಿ ಮಕ್ಕಳನ್ನ ಸ್ನಾತಕೋತ್ತರ ಅಧ್ಯಯನ ಮಾಡಲಿಕ್ಕೆ ಅವಕಾಶಗಳಿಂದ ಕಳಿಸ್ರಿ, MSc ನರ್ಸಿಂಗ್ ಮಾಡಿಸ್ರಿ, ಅವ್ರ ಕಡೆ PhD ಮಾಡಿಸ್ರಿ. ಜೊತೆಗೆ ನಾನು ಇನ್ನೊಂದು ವಿನಂತಿ ಮಾಡಿಕೊಳ್ತೇನೆ, ಫ್ಲೂಯೆನ್ಸಿ ದ ಇಂಗ್ಲಿಷ್ ಲ್ಯಾಂಗ್ವೇಜ್, ಡಿಫ್ರೆಂಟ್ ಕಂಟ್ರಿ ಲ್ಯಾಂಗ್ವೇಜಸ್ಗಳನ್ನು ಕಲಿಯುವ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ಬೇಕು ಅಂದಾಗ ನಿಮಗೆ ಬೇರೆ ರಾಷ್ಟ್ರದಲ್ಲಿ ಆ ಸೇವೆ ಮಾಡತಕ್ಕಂಥ ಅವಕಾಶ ಸಿಗ್ತದೆ. His brother, Dr. B.S. Saudis, the president of the Spurti group of institutions here. I request all of you to please put your hands together to Dr. Saudis as well. And nonetheless, Dr. Yuvik Pulas, the director of Spurti group of institutions, is also here with immense cooperation to Dr. Ishwar Saudis. And always, good or bad, pain or happiness, the Ishwar Saudis better half, Mrs. Nirmala Sadhina, the chairman of Spurti group of institutions, is also here. And the most important support of Dr. Ishwar Saudis, Dr. Linda sir, the DHO of Koppal district, the family friend of him is also here. We are very happy to have you here, sir. Today it is not just mere the celebration of birthday.
social responsibility. The institutions that stand tall today are living testimony of that belief. Each classroom, each hospital ward, each laboratory, and each cultural platform echoes the ideals with which this trust was founded. What makes this occasion even more special is that coming together all the colleges under the trust, united not just by the administration, but by the grace, dignity, and the inspiration. ನಿಮಗೆಲ್ಲರಿಗೂ ಗೊತ್ತಿರಲಿ, ಈ ಸಂಸ್ಥೆಗೆ ಮೂಲ ಕಾರಣಕರ್ತರು ಅಂತ ಹೇಳಿದ್ರೆ ನಮ್ಮ ಮುಸ್ಲಿಮಾಮ ಕಿರಣ ಮುಸ್ಲಿಮಾಮರನ್ನ ಈ ಸಂದರ್ಭದಲ್ಲಿ ಅವರು ಸ್ಮರಿಸ್ಬೇಕಾಗ್ತದೆ. ಹಾಗೆ ನಮ್ಮ ತಂದೆಯವರು ಆದಂಥ ಎಸ್ವಿ ಅವ್ರನ್ನ ನಾವು ಸ್ಮರಿಸ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅವರು ಹಾಕಿಕೊಟ್ಟ ಮಾರ್ಗಗಳು, ಅವರ ನಡತೆಗಳು, ಅವರ ಗುಣಗಳು ಮತ್ತು ಅವರು ಕೊಟ್ಟಂಥ ಮಾರ್ಗದರ್ಶನಗಳು ಏನಿದ್ದಾವೆ ಆ ಮಾರ್ಗದರ್ಶನಗಳನ್ನು ನಾವು ಅಡಾಪ್ಟ್ ಮಾಡಿಕೊಂಡು ಆ ಮಾರ್ಗದರ್ಶನದಲ್ಲಿ ನಾವು ನಡೆಯುವಂಥ ಒಂದು ಏನೋ ನಾವು ಚಾಲೆಂಜನ್ನು ತಗೊಂಡಿದ್ದೇವೆ, ಅದಕ್ಕೆ ನಾವು ಆ ಶಕ್ತಿ ಇದರ ಮುಖ್ಯವರ ಶಕ್ತಿ ಮತ್ತು ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಮತ್ತು ಹಾಗೆ ನಮ್ಮ ತಂದೆಯವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಶೈಕ್ಷಣಿಕ ಆಗಿರ್ಬೋದು, ವೈದ್ಯಕೀಯವಾಗಿರ್ಬೋದು ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ. ಅವ್ರನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಈಗ ನಾನು ಭಾಳ ಮಾತಾಡೋದು ಗ್ರ್ಯಾಜುಯೇಟ್ಸ್ಗಳ 2 ಮಾತುಗಳನ್ನು, ಫ್ರೆಷರ್ಸ್ಗಳ 2 ಮಾತುಗಳನ್ನು ನಾನು ಹೇಳಲೇಬೇಕಾಗ್ತದೆ. ಬಿಕಾಸ್ ಐ ಆಮ್ ಅಕಾಡೆಮಿಷಿಯನ್. Being academician, first of all I congratulate all the graduates who have taken graduation today. On the behalf of Murthy family, on the behalf of management, on the behalf of your family, on the behalf of friends, on the behalf of all the teaching faculty of nursing, I congratulate you all for your better future for ahead of us. Because you have taken graduation. It's an importance of graduation is now you are identified, your responsibilities starts. Now your responsibilities begin. Till you are the student. Till you are the student. But onwards you are responsible in the society. You are responsible degree holders of the science, medical science. So that when society has recognized you as a professional, you should have a response. You should have a responsibility life. You should uphold your life. You should give respect to your science. You should give respect to your mother and father. That is the more credibility to your future. ನೀವು ನಿಮ್ಮ ತಂದೆ ತಾಯಿಗಳನ್ನು, ನಿಮ್ಮ ಪ್ರೊಫೆಷನನ್ನು ನೀವು ಯಾವಾಗ ಪ್ರೀತಿ ಮಾಡ್ತೀರಿ ಅವಾಗ ಈ ಡಿಗ್ರಿ ತಗೊಂಡಿದ್ದು ಸ್ವಾರ್ಥಕ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ತಂದೆ ತಾಯಿಗಳನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ನಡೀತಾ ಇದೆ. ಅದು ಆಗ್ಬಾರ್ದು ಅಂತ ಹೇಳಿದ್ರೆ ನೀವು ಈಗೇನು ಗ್ರ್ಯಾಜುಯೇಟ್ ಆಗಿ ಹೊರಗೆ ಹೋಗ್ತಾ ಇದ್ದೀರಿ ಅದರ ಭಾರವನ್ನು ತಗೊಳ್ತಕ್ಕಂಥ ವ್ಯವಸ್ಥೆ ನೀವು ಹೋಗ್ಬೇಕಾಗ್ತದೆ. ತಂದೆ ತಾಯಿಗಳನ್ನು ದೇವರಂತೆ ನೋಡ್ಕೊಂಡಿಲ್ಲ ಅರ್ಥವರು ಅವ್ರಿಗೆ ತೊಂದರೆ ಕೊಡಬಾರ್ದು. ನಾವು ದೇವರಂತ ನೋಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ನೀವು ರೆಕಮೆಂಡ್ ನೋಡ್ತಾರೆ ಗೊತ್ತಿಲ್ಲ. ಎಟ್ಲಿಟ್ಟು ಅವ್ರಿಗೆ ತೊಂದರೆ ಆಗದಂಗೆ, ಅವ್ರ ಜೀವನ ಮಟ್ಟಕ್ಕೆ ತೊಂದರೆ ಆಗದಂಗೆ ಅವ್ರು ನೋಡ್ಕೊಳ್ಳುವಂಥ ಶಕ್ತಿ ಆ ಧರ್ಮಂತ ನಿಮಗೆಲ್ಲರಿಗೂ ದಯಪಾಲಿಸಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮಗೆ ವಿಶೇಷನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ DH ಸಾಹೇಬರು ನಮ್ಮ ಫ್ಯಾಮಿಲಿ ಆಫೀಸರ್ ಸಾಕಷ್ಟು ಹೇಳಿದ್ದಾರೆ. ಅದರ ಮೂಲ ಮತ್ತು ಅಂತ್ಯ ಎರಡೂಗಳನ್ನು ಮುಗಿಸ್ಕೊಂಡಿದ್ದಾರೆ. ಅದರಲ್ಲಿ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಜೊತೆಗೆ ನಾವು ಕ್ವಾಲಿಟಿಯನ್ನು, ಲೈಫ್ ಸ್ಟೈಲ್ ಕ್ವಾಲಿಟಿಯನ್ನು ನಾವು ಅಡಾಪ್ಟ್ ಮಾಡಿಕೊಂಡು ಅಡಾಪ್ಟ್ ಮೈ ಲೈಫ್ ಸ್ಟೈಲ್ ಕ್ವಾಲಿಟಿ ನಮ್ಮದು ಮೂಲ ಉದ್ದೇಶ. ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಆಸ್ ಎ ಸ್ಫೂರ್ತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್, ಆಸ್ ಎ ಸ್ಫೂರ್ತಿ ಟ್ರಸ್ಟ್. ಆ ಥರ ಇರೋದ ಟ್ರಸ್ಟ್ ಆಯ್ತು. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಲಿಂಗರಾಜು ಟಿ, ಸ್ಫೂರ್ತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಚೇರ್ಮನ್ ಶ್ರೀಮತಿ ನಿರ್ಮಲಾ, ಡಾಕ್ಟರ್ ಈಶ್ವರ್ ಸವಡಿ, ಸ್ಫೂರ್ತಿ ಕಾಲೇಜಿನ ನಿರ್ದೇಶಕರಾದ ಡಾಕ್ಟರ್ ಉಮೇಶ್ ವಿಪುರದ,
ಪ್ರಥಮ ದರ್ಜೆ ಗುತ್ತಿಗೆದಾರರಾದ ರವಿ ರಾಜಶೇಖರ್, ಗಂಗಾವತಿ ಉಪವಿಭಾಗ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಈಶ್ವರ ಎಸ್ ಸವಡಿ ಹಾಗೂ ಸ್ಫೂರ್ತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಧ್ಯಕ್ಷರಾದ ಡಾಕ್ಟರ್ ಬಸವರಾಜ್ ಎಸ್ ಸವಡಿ ಮತ್ತು ಡಾಕ್ಟರ್ ಸತೀಶ್ ರಾಯ್ಕರ್ ಹಾಗೂ ಇತರರು ಉಪಸ್ಥಿತರಿದ್ದರು.